ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಅಕ್ಷಯ ಪಾತ್ರ ರಂಗೋಲಿಗೆ ಅಲಂಕಾರ ಹಾಕಿ ತೋರಿಸ್ತೀನಿ. ನಾಳೆ ವಿಶೇಷ ಅಕ್ಷಯ ತೃತೀಯ ವಿಶೇಷ ದಿನ ಅಲ್ಲ. ಸೋಮವಾರ ದಿವಸ ಅಕ್ಷಯ ತೃತೀಯ ಪೂಜೆ ಮಾಡುವವರು ಈ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಗೋಪದ್ಮದಿಂದ ತೋರಣ ಅಲಂಕರಿಸಿ ಅಕ್ಷಯ ಪಾತ್ರ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಆಯ್ತವಾರ ಸೋಮವಾರ 2 ದಿವಸ ತೃತೀಯ ಪೂಜೆ ಮಾಡ್ಕೋಬೋದು. ಅದಕ್ಕೆ ರಂಗೋಲಿ ಇವತ್ತು ಕೂಡ ಅಕ್ಷಯ ಪಾತ್ರ ರಂಗೋಲಿನೇ ಹಾಕೀನಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಾಳೆಗೆ ನೀವೆಲ್ಲರೂ ಕೂಡ ಹಾಕಬಹುದು ಅಂತೇಳಿ ರಂಗೋಲಿ ತೋರಿಸಿಕೊಡ್ತಾ ಇದ್ದೀನಿ. 33 ಗೋಪದ್ಮದಿಂದ ತೋರಣ ಅಲಂಕರಿಸಿ ರಂಗೋಲಿ ಹಾಕ್ತೀನಿ. ಅಕ್ಷಯ ಪಾತ್ರ ರಂಗೋಲಿಗೆ ಚೈತ್ರಗೌರಿ ರೂಪ ಬರುವಂಗ ಅಲಂಕರಿಸೀನಿ. ನಾಳೆ ಚೈತ್ರಗೌರಿ ಪೂಜೆ ಕೊನೆಯ ದಿನ ಅಲ್ಲ, ನೃಸಿಂಹ ಜಯಂತಿ ದಿವಸ ಕೂಡ ಮಾಡ್ಕೋತಾರೆ. ಆದರೆ ನಾಳೆ ಕೂಡ ವಿಶೇಷ ಚೈತ್ರಗೌರಿ ಪೂಜೆ ಕೊನೆಯ ದಿನ ಅಂಥೇಳಿ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಅಕ್ಷಯ ಪಾತ್ರಕ್ಕೆ ಗೌರಿ ರೂಪ ಬರುವಂಗ ಅಕ್ಷಯ ಪಾತ್ರ ತೊಟ್ಲ ಆಕಾರದಲ್ಲಿ ಅಲಂಕರಿಸೀನಿ. ನಿಮ್ಮೆಲ್ಲರಿಗೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ನಾಳೆಗೆ ನೀವೆಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಸ್ವಲ್ಪ ದಿನ ಮನೆಯಲ್ಲಿ ಇದ್ದಿಲ್ಲ, ಅದಕ್ಕೆ ರಂಗೋಲಿಗಳು ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಅನುಕೂಲ ಆಗಿಲ್ಲ. ಅಕ್ಷಯ ಪಾತ್ರ ರಂಗೋಲಿ ಇವತ್ತು ರಂಗೋಲಿ ಬಿಡಿಸೀನಿ. ಆದರೆ ನೀವೆಲ್ಲರೂ ಕೂಡ ಈ ರಂಗೋಲಿನ ಇಷ್ಟ ಅನಿಸಿದರೆ ರಂಗೋಲಿನ ಹಾಕ್ತೀರಿ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ರಂಗೋಲಿನ ಹಾಕಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಈ ರಂಗೋಲಿ ಜೊತೆಗೆ 2 ರೆಮಿಡೀಸ್ನ ಕೂಡ ಶೇರ್ ಮಾಡ್ತೀನಿ. ನಾನು ಉಪಯೋಗಿಸುವ 2 ರೆಮಿಡೀಸ್ ಮಾತ್ರ ಹೇಳಿಕೊಡ್ತೀನಿ. ನಿಮಗೆ ಒಂದು ವೇಳೆ ಇಷ್ಟ ಅನಿಸಿದರೆ ಮಾತ್ರ ಈ ರೆಮಿಡೀಸ್ನ ಫಾಲೋ ಆಗ್ರಿ. ಈಗ ಮೊದಲಿಗೆ ಮಧ್ಯದಲ್ಲಿ ಕಮಲ ಬರ್ಕೊಂಡು ಸಣ್ಣದು ಲೋಟಸ್ ಹಾಕಿ ಅದಕ್ಕೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಅಕ್ಷಯ ಪಾತ್ರ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ನಾನು ನಡುವ ಕಮಲ ಬರೆದು ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸೀನಿ. ಈ ರೀತಿಯಲ್ಲಿ ಕೂಡ ರಂಗೋಲಿನ ಬರಿಬೋದು. ನಿಮಗೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿರಿ, ಇಲ್ಲಾಂದರೆ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕಾರ ಹಾಕಬಹುದು. ನೋಡ್ತಾ ಇರಲ್ಲ, ನಡುವ ಕಮಲ ಬರೆದು ಈ ರೀತಿಯಲ್ಲಿ 8 ಲೈನ್ಸ್ ಹಾಕ್ಕೊಂಡು ಅದ್ರಕ್ಕೆ ಮುಖದಲ್ಲಿ ಮತ್ತು 5 ಲೈನ್ಸ್ ಹಾಕಿ ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸಬೇಕು. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸಿನಲ್ಲ, ಅದೇ ಪ್ರಕಾರನೇ ರಂಗೋಲಿನ ಹಾಕ್ತಾಯಿನಿ. ಇದ್ರಕ್ಕೆ ಮತ್ತು ಚೈತ್ರಗೌರಿ ರೂಪ ತೊಟ್ಲ ಆಕಾರದಲ್ಲಿ ರಂಗೋಲಿ ಅಲಂಕಾರ ಹಾಕಿನಿ. ಲೈನ್ಸ್ ಹಾಕಿವಲ್ಲ, ಅದ್ರಕ್ಕೆ ಕೆಳಗಡೆ ಇವೆಲ್ಲ ಲೈನ್ಸ್ನ ವೀಡಿಯೋದಾಗ ತೋರಿಸಿದಂಗೆ ಜಾಯಿಂಟ್ ಮಾಡ್ಕೋತಾ ಆಪೋಸಿಟ್ ಡೈರೆಕ್ಷನ್ದಾಗ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ನಾಳೆಗೆ ಇದೇ ರಂಗೋಲಿನ ಅಲಂಕರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ರಂಗೋಲಿನ ಹಾಕಿ ತೋರಿಸಬೇಕು ಅಂತ ಹೇಳಿ ವಿಡಿಯೋನ ಹಾಕ್ತಾಯಿದ್ದೀನಿ. ಅಕ್ಷಯ ಪಾತ್ರ ರಂಗೋಲಿ ಕೂಡ ಒಂದೇ ಹಾಕಿ ನಡುವ ಕಮಲ ಪ್ಲೇಸ್ನಲ್ಲಿ ಹಸಿ ಹಾಲು ಒಂದೇ ಒಂದು ಚುಕ್ಕಿ ಹಾಕಿ ಅದ್ರ ಮೇಲೆ ಒಂದು ಸಣ್ಣ ಬಟ್ಲದಲ್ಲಿ ಬಂಗಾರ ವಸ್ತುಗಳು ಮನೆಯಲ್ಲೇ ಇದ್ದವು, ಸಣ್ಣದಾದರೂ ಪರವಾಗಿಲ್ಲ, ಒಂದೇ ಒಂದು ಬಂಗಾರ ವಸ್ತು ಯಾವುದಾದ್ರೂ ಪರವಾಗಿಲ್ಲ, ಬಟ್ಲದಾಗ ಇಟ್ಟು ಕುಂಕುಮದಿಂದ ಅರ್ಚನೆ ಮಾಡ್ಕೋಬೇಕು. ನಾನು ಇದೇ ರೀತಿಯಲ್ಲಿ ಪ್ರತಿ ವರ್ಷ ಅಕ್ಷಯ ಪಾತ್ರಕ್ಕೆ ಅಕ್ಷಯ ತೃತೀಯ ದಿವಸ ಇದೇ ಪ್ರಕಾರ ಪೂಜೆ ಮಾಡ್ಕೋತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಇದೇ ರೀತಿಯಲ್ಲಿ ಪೂಜೆ ಮಾಡ್ಕೋಬೋದು. ಸಂಕಲ್ಪ ಎಲ್ಲ ನಿಮ್ಮ ಮನೆಯಲ್ಲಿ ಇದ್ದ ರೀತಿ ನಿಮ್ಮ ಮನೆ ಪದ್ಧತಿ ಏನಿದ್ರೆ ಅದೇ ಪ್ರಕಾರ ಸಂಕಲ್ಪ ಎಲ್ಲ ತಗೊಂಡು ಪೂಜೆನ ಈ ರೀತಿಯಲ್ಲಿ ಮಾಡ್ಕೋಬೋದು. ನೋಡಿರಲ್ಲ, ರಂಗೋಲಿ ಅಲಂಕಾರ ಎಲ್ಲ ಆಯ್ತಲ್ಲ. ಈಗ ದೇವರಿಗೆ ಸೀರೆ ಆಕಾರದಲ್ಲಿ ಚೈತ್ರಗೌರಿ ರೂಪ ಬರುವಂಗ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ರಂಗೋಲಿ ಈಸಿ ಅದ ಹಾಕೋದು. ನಾಳೆ ವಿಶೇಷ ಅಕ್ಷಯ ತೃತೀಯ ದಿವಸ ಉಪ್ಪನ್ನ ಕೂಡ ಖರೀದಿಸಬೇಕು ಅಂತ ಹೇಳಿ ಹೇಳ್ತಾರಲ್ಲ, ನಾಳೆಗೆ ಅನುಕೂಲ ಆದರೆ ಮಾತ್ರ, ನಿಮಗೆಲ್ಲರಿಗೆ ಇಷ್ಟ ಅನಿಸಿದರೆ ಮಾತ್ರ ನಾಳೆಗೆ ಉಪ್ಪನ್ನ ಕೂಡ ಖರೀದಿಸ್ಬೋದು. ಉಪ್ಪನ್ನ ಖರೀದಿಸಿ ಒಂದು ಬಟ್ಲದಾಗ, ಯಾವುದಾದ್ರೂ ಒಂದು ಬಟ್ಲದಾಗ ಒಂದು ಬಟ್ಲು ತುಂಬ ಉಪ್ಪನ್ನ ತುಂಬಿಸಿ ದೇವ್ರ ಮನೆಯಲ್ಲಿ ದೇವ್ರನ್ನ ಕೂಡಿಸಿದಲ್ಲಿ ಎಡಗೈ ಕಡೆ, ದೇವರ ಎಡಗೈ ಕಡೆ ಉಪ್ಪನ್ನ ಕೂಡಿಸ್ಬೇಕು ಅಂತ ಹೇಳಿ ಇದು ಒಂದು ರೆಮಿಡಿ. ಇದರಲ್ಲಿಂದ ಮನೆಯಲ್ಲಿ ಆರ್ಥಿಕ ಬಾಧೆಗಳೆಲ್ಲ ನೆಮ್ಮದಿಯಾಗಿ ಕರಗುತ್ತವ ಅಂಥೇಳಿ ಇದು ಒಂದು ರೆಮಿಡಿ. ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ಇದನ್ನು ಫಾಲೋ ಆಗಿರಿ. ಇದು ಕಂಪಲ್ಸರಿ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಇಷ್ಟ ಅನಿಸಿದ್ರೇ ಈ ರೆಮಿಡಿನ ಫಾಲೋ ಆಗಿರಿ.
ನಾನು ಸ್ವಲ್ಪ ವೀಡಿಯೋಸ್ದಾಗ ನೋಡಿ ಇವೆಲ್ಲ ಫಾಲೋ ಆಗ್ತಾಯಿನಿ. ನಂಗೆ ಭಾಳ ಚಲೋ ಅನ್ಸದ. ನಿಮ್ಗೆ ಒಂದು ವೇಳೆ ಇಷ್ಟ ಅನಿಸಿದ್ರೇ ಫಾಲೋ ಆಗಿರಿ ಮತ್ತು ಕಾಮೆಂಟ್ ಹಾಕಬೇಡ್ರಿ. ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆಗಲಿ ಸ್ವಲ್ಪ ರೆಮಿಡೀಸ್ ಮಾತ್ರ ನಾನು ಕೂಡ ಫಾಲೋ ಆಗ್ತೀನಿ. ಪ್ರತಿಯೊಂದು ರೆಮಿಡೀಸ್ ಚಲೋ ಇದ್ರೇ ನಿಮ್ಮ ತನಕ ತರ್ತೀನಿ ನಾನು. ನಾಳೆಗೆ ಮಾತ್ರ ಉಪ್ಪನ್ನು ಮಾತ್ರ ಖರೀದಿಸಬಹುದು. ನಾಳೆ ವಿಶೇಷ ನೈವೇದ್ಯ ಒಂದು ಬಟ್ಲು ತುಂಬ ಮೊಸರು ಸಕ್ಕರೆ ಹಾಕಿ ಇಡ್ತೀನಿ. ಯಾವಾಗೂ ಇದೇ ರೀತಿಯಲ್ಲಿ ಮಾಡಿಕೊತೀನಿ. ನಿಮ್ಗೆ ಒಂದು ವೇಳೆ ಇಷ್ಟ ಅನಿಸಿದರೆ ನೀವೆಲ್ಲರೂ ಕೂಡ ಇದನ್ನು ಫಾಲೋ ಆಗ್ಬೋದು. ಪ್ರತಿ ಶುಕ್ರವಾರ ಮೊಸರು ಸಕ್ಕರೆ ಸ್ವಲ್ಪ ಬಟ್ಲ ತುಂಬ ಮೊಸರು ಸಕ್ಕರೆ ಹಾಕಿ ಇಡ್ತೀನಿ. ನಾಳೆಗೆ ಇನ್ನೂ ವಿಶೇಷ ಅಕ್ಷಯ ತೃತೀಯ ದಿವಸ ಇನ್ನೂ ವಿಶೇಷ ಅಲ್ಲ. ನಾಳೆಗೂ ಕೂಡ ಇದೇ ಪ್ರಕಾರ ದೇವರಿಗೆ ನೈವೇದ್ಯ ಇಡ್ತೀನಿ. ಈಗ ತೊಟ್ಲ ರೂಪದಲ್ಲಿ ಮಾವಿನ ತೋರಣ ಬರೆದು ಅಕ್ಷಯ ಪಾತ್ರ ರಂಗೋಲಿಗೆ ತೊಟ್ಲ ಅಲಂಕಾರ ಹಾಕ್ತಾಯಿನಿ. ರಂಗೋಲಿ ಈಸಿ ಅದ. ಒಂದು ವೇಳೆ ನಿಮ್ಗೆ ತೊಟ್ಲ ಹಾಕಲಿಕ್ಕೆ ಅನುಕೂಲ ಆಗಲಿಕ್ಕೆ ಸುಮ್ಮನೆ ಕೂಡ ರಂಗೋಲಿ ಅಕ್ಷಯ ಪಾತ್ರ ರಂಗೋಲಿ ಬಿಡಿಸಬಹುದು. 8 ಕಮಲ ಬರೆದು ಅಷ್ಟಲಕ್ಷ್ಮಿಗೆ ಆಹ್ವಾನ ರಂಗೋಲಿ ಹಾಕೀನಿ. ಈ ರಂಗೋಲಿ ಜೊತೆಗೆ ನಾಳೆಗೆ ವಿಶೇಷ ಇದೆಲ್ಲ ರಂಗೋಲಿ ಆದಮೇಲೆ ಅರಿಶಿನ ಕುಂಕುಮದಿಂದ ರಂಗೋಲಿ ಅಲಂಕರಿಸಿ ದೀಪಾರಾಧನೆ ಮಾಡ್ಕೊಂಡು ಇದರಲ್ಲಿ ಒಂದು ರೆಮಿಡಿ ತೋರಿಸ್ತೀನಿ. ಲವಂಗದಿಂದ ಒಂದು ರೆಮಿಡಿ ಹೇಳಿಕೊಡ್ತೀನಿ. ಇಷ್ಟ ಅನಿಸಿದರೆ ಫಾಲೋ ಆಗಿರಿ. ನಾನು ಪ್ರತಿ ಶುಕ್ರವಾರ ಸಂಜೆಗೆ ದೀಪಾರಾಧನೆ ಆಗಿಂದ 2 ಇಲ್ಲ ಅಂದರೆ 5 ಲವಂಗಗಳು ದೀಪಾರಾಧನೆಯಲ್ಲಿ ಹಾಕಿ ಬೆಳಗಿಸ್ತೀನಿ. ನಾಳೆಗೆ ಕೂಡ ವಿಶೇಷ ಅಕ್ಷಯ ತೃತೀಯ ವಿಶೇಷ ದೀಪಾರಾಧನೆಯಲ್ಲಿ 5 ಲವಂಗಗಳು ಹಾಕಿ ದೀಪನ ಬೆಳಗಿಸ್ತೀನಿ. ಹಿಂಗೆ ಮಾಡಿದರೆ ಧನವೃದ್ಧಿ ಮತ್ತು ಧಾನ್ಯ ವೃದ್ಧಿ ಅಂತ ಹೇಳಿ ಇದು ಒಂದು ರೆಮಿಡಿ. ನಾನು ಕೂಡ ನಿಮ್ಮ ಥರನೇ ಎಲ್ಲ ಚಾನಲ್ದಾಗ ನೋಡಿ ಕಲ್ತಿದ್ದೆ. ನಾನಂತೂ ಪ್ರತಿ ಶುಕ್ರವಾರ ಇದೇ ರೀತಿಯಲ್ಲಿ ಮಾಡ್ತೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ನೀವೆಲ್ಲರೂ ಕೂಡ ಫಾಲೋ ಆಗಿರಿ. ಬೆಳಿಗ್ಗೆ ಅಲ್ಲ ಸಂಜೆಗೆ ಮಾತ್ರ ಈ ರೀತಿಯಲ್ಲಿ ಶುಕ್ರವಾರ ದಿವಸ ದೇವರ ದೀಪಾರಾಧನೆ ಬೆಳಗಿಸ್ತೀವಲ್ಲ, ಆ ಸಮಯದಲ್ಲಿ ದೀಪದಲ್ಲಿ 2 ಇಲ್ಲ ಅಂದರೆ 5 ಲವಂಗಗಳು ಹಾಕಿ ದೇವರ ದೀಪಾರಾಧನೆ ಮಾಡಿಕೊತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಫಾಲೋ ಆಗಿರಿ. ಇವೆಲ್ಲ ರೆಮಿಡೀಸು ನಾನು ಓನಾಗಿ ಹೇಳಿದ್ದೆಲ್ಲ. ನಾನು ಕೂಡ ನಿಮ್ಮ ಥರನೇ ಎಲ್ಲ ವೀಡಿಯೋಸ್ದಾಗ ನೋಡಿ ಕಲ್ತಿದ್ದೆ. ಇದರಲ್ಲಿಂದ ಭಾಳನೇ ಬದಲಾವಣೆ ಅದ. ನಿಮ್ಗೆ ಒಂದು ವೇಳೆ ಇಷ್ಟ ಅನಿಸಿದರೆ ಫಾಲೋ ಆಗಿರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಸಕ್ಕರೆ ಕ್ಷೀರ ಪಕ್ವನವನು ಉಣಿಸಿ ಅಕ್ಕ ಪಾರ್ವತಿ ನಿನಗೆ ಅರ್ಪಿಸುವೆನು. ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ. ತೂಗುಮಣೆ ಮಂಚದಲ್ಲಿ ಭೋಗದ ಹಾಸಿಗೆ ಹಾಸಿ ನಾಗ ಸಂಪಿಗೆ ಹೂವು ಹೊರಗಲಿಟ್ಟು ಕೋಲೆ. ನಾಗ ಸಂಪಿಗೆ ಹೊರಗು ಭೋಗಿ ಭೂಷಣನ ಕೂಡಿ ಭೋಗಿ ಭೂಷಣ